ಎಲ್ಲಿವರೆಗೆ ನಿನ್ನ ಕೈಕಾಲುಗಳು ನನ್ನ ಕಣ್ಣುಗಳಿಗೆ ಮನರಂಜನೆ ನೀಡುತ್ತವೆ ಅಲ್ಲಿವರೆಗೆ ಮಾತ್ರ ನಿನ್ನ ಜೀವ ನಿನ್ನ ಹತ್ರ, ಯಾಕಂದ್ರ ಆವಾಗ ನನ್ ಬಂದು ಗುಂಡು ಮಾತಾಡ್ತೈತಿ, ನೆನಪಿರಲಿ ಎಚ್ಚರ. चोली के पीछे क्या है, चोली के पीछे, चोली के पीछे क्या है, चोली के पीछे, चुनरी के नीचे क्या है, चुनरी के नीचे हो. चोली में दिल है मेरा, चुनरी में दिल है मेरा, चोली में दिल है मेरा, चुनरी में दिल है मेरा. ये दिल मैं दूंगी मेरे यार को, प्यार को. It's Subhan Remix. ಪುಂಗಿ ಓದಲು ಬಂದ ನಿಂತನಲ್ಲ ಕ್ರಾಂತಿ ವೀರ, ಎಲ್ಲ ರಂಗದಲ್ಲೂ ನನ್ನದೇ ಗೆಲುವೆಂದು ನಾಯಿಯಂತೆ ಭಗವನಿಂದ ಬಾಯಿಗೆ ಶಬ್ದ ನೀಡಿ ಬಹಳ ಬಿತ್ತು. ನೀನು ಪ್ರಾರಂಭಿಸುವ ವಿದ್ಯಾಚೇತನ ಶಾಲೆಯನ್ನು ಮುಚ್ಚಿಸಿ ಈ ನನ್ನ ಸೇಡಿಗಾಗಿ ನಿನ್ನತ್ತಿಗೆ ಶೀಲಕ್ಕೆ ಅಪಾಯ ತಂದೆ ಉಪಾಯದಿಂದ ನಿಮ್ಮನ್ನ ತಮ್ಮರಿಬ್ಬರನ್ನು ಶ್ರವಣ
ಪರೀಕ್ಷೆ ಮಾಡದಿದ್ದರೆ ನಾನು ಪೊಲೀಸ್ ಪಾಟೀಲ ದೇವೇಗೌಡನೇ ಅಲ್ಲ. ಸಾಕು ಮಾಡಿದವ್ರೆ ಈ ಅಭ್ಯಾಸದ ನಮ್ಮನ್ನು. ಸಾಕು. ಏನಾಯ್ತು ಜಿತೇಂದ್ರ? ಆಡಿದಂಗೆ ಮಾಡಿ ತೋರಿಸುವ ಹಠ ಯೋಗಿ ನಾನೇ ಎಂದು ಹೇಳ್ತೀರಿ ಅಷ್ಟೇ. ಆದರೆ ಒಂದು ವಾರದ ಒಳಗೆ ಆ ಬಂಗ್ಲೆ ವಿವನ ಹಣ ತಂದು ಮುಟ್ಟಿಸಿದನಂತ ಆ ಜಂಗೀರ್ ಹೇಳಿ ಹೋದನಲ್ಲ, ಏನಾಯ್ತ್ರಿ ಅವನ ಕೆಲಸ? ಹೌದು ಜಿತೇಂದ್ರ, ಆ ಕೆಲಸ ಈಗಲೇ ಇವತ್ತೇ ಆಗಬೇಕು. ಆ ನನ್ನ ಮಗನ್ನ ಒತ್ತು ತರದಲ್ಲಿ ಎಳೆದುಕೊಂಡು ಬಾ. ಹಂಗ ಅವಸರ ಮಾಡಕ್ ಹೋಗ್ಬೇಡ. ಅವಸರ ಪಟ್ಟ ನೀವು ಅಪಾಯದಾಗ ಸಿಕ್ಕೊಳಕ್ ಹೋಗ್ಬೇಡ್ರಿ ಗೌಡ್ರೆ. ನಾ ಇದಕ್ಕೊಂದು ಪ್ಲಾನ್ ಮಾಡ್ತೇನ್ರಿ. ಎಷ್ಟು ಚಂದ ಮಾಡ್ತಾನಂದ್ರೆ ನೀವು ಅವ್ರನ್ನ ಪಟ್ಟ ಒದ್ದು ದರನ ಎಳ್ಕೊಂಡ ಬಂದು ನಿಮ್ಮ ಕೈಯಾಗ ಕೊಡೋದು ನಂದೈತ್ರಿ. ಟೆನ್ಷನ್ ತಗೊಳಕತ್ತಾರಿ ಯಾಕ್ರಿ ಗೌಡ್ರೆ? ಈಗಲೇ ನಿಮ್ಮ ಅಪ್ಪಣೆ ಆಗಿದ್ದರೆ ಸಾಕು. 1000 ಸೈನ್ಯ ಸಮೀಪಿಸಿದರು ಸಾವಿಗೆ ಶರಣಾಗದೆ ಶತ್ರುಗಳನ್ನು ಸಾಲು ಸಾಲಾಗಿ ಸೀಳು ಬಿಡುವೆನು. ಇಂದ್ರ, ಜಿತೇಂದ್ರ, ಅವನು ಯಾವನೇ ಆಗಿದ್ದರೂ ಸರಿ, ಅವನನ್ನು ಬರಬರನೆ ಎಳೆದು ತಂದು ನಿಮ್ಮ ಪಾದಡಿಗೆ ಅರ್ಪಿಸಿ ಬಿಡುತ್ತೇನೆ. ನಾನಿನ್ನು ಬರ್ತೀನಿ. ಒಂದಿಟ ನಮಗೆ ಗುಮ್ಮಸ್ಕೊಳಕ್ ಬಂದಾರ ಇವ್ರ ಕೈಯಾಗ ಸಿಕ್ಕ ನಾವು ನಮ್ಮನ್ನ ಗೊಂದ್ರ ಹೊಚ್ಚ ಬಾಯಿನ ಲೇ ಜಯ ವೀರ. ಈ ದೇವೇಗೌಡ ಕಣ್ಣಿಟ್ಟನೆಂದೇ ಕೈ ತೆಗೆದುಕೊಂಡು ಬಿಡಲಾರ. ಒಂದು ಸಮಯಕ್ಕೆ ತಕ್ಕಂತೆ ನೀನು ಆ ಬಂಗ್ಲೆ ಭೀಮ ವ್ಯವಹಾರದಲ್ಲಿ ಸಿಲುಕಿರುವಾಗ ಅಲ್ಲೇ ಬಲ ಮುರಿಯುತ್ತಾನೆ ಈ ಚಲಗಾರ. ಆ ಮಗನೇ, ಮುಂದೊಂದು ದಿನ ನಿನಗಿದೆ ನಾಯಿ ಹಬ್ಬ. ಮಾತಾಡಂಗಿಲ್ಲ, ಹೇಗೆ ಮಾತಾಡ್ತಾನ? ಏನ್ ಮಾಡ್ತಾರೆ ಗೌಡ ತಗೊಂಡು ಆ ಮಗನ ಗೊಂಡು ಮಕ್ಕಳಾಗ ಸೋಮ ನಿಂತುಕೋ. ಆಯ್ತ್ರಿ ಗೌಡ್ರೆ. ಗೌಡ, ನೀನು ಈ ರೀತಿ ಹಠ ಸಾಧಿಸ್ತೀಯಂತೆ ನಿನ್ನ ಮನೆ ರತ್ನಕ್ಕೆ ಕೈ ಹಾಕಿ ವಶಪಡಿಸಿಕೊಂಡಿದ್ದಾನೆ ಅಕ್ರಮ. ಗಜರಾಜ, ಏನು ಹೇಳುತ್ತಿರುವೆ? ಯಾವ ರತ್ನವದು? ಈ ಲೋಕ ಸುಂದರಿಯಾದ ನಿನ್ನ ಅರಮನೆಯಲ್ಲಿ ಹೊಳೆಯುತ್ತಿರುವ ನಿನ್ನ ಸ್ವಂತ ತಂಗಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಗಜರಾಜ, ಬಾಧಿಸಿದ ನನ್ನ ತಂಗಿಯ ಬಗ್ಗೆ ಇದೇನು ಹೇಳುತ್ತಿರುವೆ? ಮೂರ್ತ ಕೆಚ್ಚದೆಯ ವೀರನ ತಂಗಿ ಎನ್ನದೆ ಅಚ್ಚರಿ ಪಡದೆ ನಿಂತಲ್ಲಿಯ ತನ್ನ ಕಾಮತೃಷ ತೋರಿಸಿಕೊಂಡಿದ್ದಾಳೆ ನಿನ್ನ ತಂಗಿ. ಗಜರಾಜ, ಹೊಳೆಯುವ ನಕ್ಷತ್ರಕ್ಕೆ ಮಂಕು ಪರದಿ ಎರಿಸುವ ಯಾವ ಮೂರ್ತ ನಿನ್ನನ್ನು ಸಾಯಿಸದೆ ಬಿಡಲಾರೆ. एक मिनट ठहरो गौड़ा, ಅದು ಪಿಕ್ಚರ್ ಬಾಕಿ है. ನೀವು ನಂಬೋದಿಲ್ಲ ಅಂತ ತಿಳಿದೇನೆ ಫೋಟೋ ಶೂಟ್ ಮಾಡಿದ್ದೀನಿ. ಚೆನ್ನಾಗಿ ನಾವು ಇವನಪ್ಪನ ನಾನು ಬಾಳೆನು ಹಾಳಾಗಿ ಹೋಗ್ಲ ಇಲ್ಲಿ ನಾನಿಲ್ಲಿ ಬರ್ತೀನಿ ಗೌಡ, ಬರ್ತೀನಿ. ನಾನಿದನ್ನೇನು ನೋಡುತ್ತೇನೆ?
ನಿಜವಾಗಿಯೂ ನನ್ನ ತಂಗಿ ಆ ಕ್ರಾಂತಿವೀರನ ಪ್ರೇಮದ ಬಲೆಗೆ ಬಿದ್ದು ಹೋದಳೆ? ಹಾಗಾಗಿದ್ದೇ ನಿಜವಾದರೆ ಇವತ್ತೇ ಈಗ ಆ ಕ್ರಾಂತಿವೀರ ಬೆಗೆ ಬಗೆದು ಬಿಸಿ ರಕ್ತ ಕುಡಿದು ಬಿಡುವೆ. ನಾನು ಹೋಗುತ್ತೇನೆ, ಅವನನ್ನು ಚೆಂಡು ಕಿತ್ತು ತಂದು ಬಿಡುವೆ. ಆಯ್ತು, ನೀವು ಹೇಳಿದಂಗ ಮಾಡ್ತೇನೆ. ನನ್ನನ್ನು ತಡೆಯಬೇಡ. ಈ 20 ಹಸಲೆಯಿಂದ ನನಗೆ ಪರಿಹಾರ ಸಿಗದು. ಈ 70 ಹಳೆಯ ಅರಸ ಅವರನ್ನು ಸಾಯಿಸದೆ ಬಿಡಲಾರ. ರಾಧಿಕಾ, ಏ ರಾಧಿಕಾ, ನೋಡಿ ಗೌಡ್ರೆ, ಇಂಥಕ್ಕೆಲ್ಲ ಭಾಳ ಚಂದ ಕೈ ಹಾಕ್ತಾರೆ. ಅವ್ರು ಮಾತಾಡ್ರಿ. ಯಾಕೆ ನನ್ನ ಕೂಗಿದಲ್ಲಿ ಕಳೆದ ವಿಷಯ? ರಾಧಿಕಾ, ನೀನು ಯಾವತ್ತಾದ್ರೂ ನಿನ್ನ ಅಣ್ಣನ ಮುಂದೆ ಸೋಲನ್ನು ಹೇಳಿದ್ದೀಯಾ? ಸತ್ಯವನ್ನು ಬಿಟ್ಟು ನಿನ್ನೊಂದಿಗೆ ಬೇರೇನು ಹೇಳಿಲ್ಲ. ಇರ್ಲಿ. ನಿನ್ನೆ ದಿನ ನೀನು ಕ್ರಾಂತಿವೀರನ ಜೊತೆ ಹಾಡಿ ಕುಣಿದು ಅವನಿಗೆ ಮನವೊಪ್ಪಿಸಿದ್ದು ನಿಜವೇ? ನಾ ಕೈಯಾರ್ಲೆ ನೋಡೇನ್ರಿ, ಕಣ್ಣಾರ್ಲೆ. ಅದನ್ನೇ ಕೇಳುತ್ತೇನೆ ಮತಾಲಿಕಾ, ಸ್ವಲ್ಪ ನಿಲ್ಲು. ರಾಧಿಕಾ, ಯಾಕೆ ಈ ನಿನ್ನ ಮೌನ? ನಿನ್ನೆ ದಿನ ವಾಯುವಾರ ಸಮಯದಲ್ಲಿ ಆ ಕ್ರಾಂತಿವೀರನ ಜೊತೆ ಈ ಕೈ ಹಿಡಿದು ಕುಣಿದು ಕುಪ್ಪಳಿಸಿ ಅವನಿಗೆ ಮನವೊಪ್ಪಿಸುವುದು ನಿಜ ತಾನೇ? ಇಲ್ಲ ಅಣ್ಣ, ಇಲ್ಲ, ಅದು ನನ್ನ ಪ್ರೀತಿಯ ವಿಷಯ. ಹಾಗಾದ್ರೆ ತೆಗೆದುಕೋ ನಿನ್ನ ಚರಿತ್ರೆಯನ್ನು. ಏನು ಅಣ್ಣ, ಇದು ಭಾವಚಿತ್ರ ತೆಗೆದಿದ್ದು ಅವರ ಮೋಸದ ವಿಷಯ. ನಾನು ಅವರನ್ನು ಪ್ರೀತಿಸ್ತಾ ಇರೋದು ನನ್ನ ವೈಯಕ್ತಿಕ ವಿಷಯ. ಹೋಗಿ ಹೋಗಿ ನನ್ನ ವೈರಿ ಆ ಕ್ರಾಂತಿವೀರನ ಮೇಲೆ ಮನಸ್ಸು ಮಾಡಿ ನನ್ನ ತಲೆ ತಗ್ಗಿಸಿಬಿಟ್ಟೆ. ನಿನಗೆ ಪಲ್ಲಿನ ಬರಬೇಕೆಂದಿದ್ದರೆ ಇಂಥ 7 ವೀರರನ್ನು ತಂದು ನಿನ್ನ ಮುಂದೆ ನಿಲ್ಲಿಸಿ ತಾಯಿ ನಿನ್ನ ಅಣ್ಣ. ಈಗಲಾದ್ರೂ ಕಾಲ ಮಿಂಚಿಲ್ಲ, ಅವನ ಆಸೆಯನ್ನು ಬಿಟ್ಟು ಬಿಡು. ಸಾಧ್ಯವಿಲ್ಲ ಅಣ್ಣ. ನೀನು ಆಕಾಶದಲ್ಲಿ ಹಾರಾಡುವ ದೂರ ಶಕ್ತಿಯನ್ನೇ ತರಬಹುದು. ಆದರೆ ಈ ಹೂ ಬಯಸಿದ ಮಕರಂದ ನಾನು ಬಿಡಲಾರೆ ಅಣ್ಣ. ಅದು ಈ ಮನೆಯ ಎಂದಿಗೂ ಸಾಧ್ಯವಿಲ್ಲ. ಇದು ಒಂದು ಮನೆನ ಬಡವರ ರಕ್ತದಿಂದ ಕಟ್ಟಿದ ಈ ಮನೆಯಲ್ಲಿ ರಾಕ್ಷಸರೇ ತುಂಬಿದ್ದಾರೆ. ನೋಡೋಣ, ನೀನು ನಂಬಿದ ರಾಕ್ಷಸರೇ ನನ್ನ ಬರೆಸಲು ಬಂದಾಗ ಶೂರನಾಗಿ ಬಂದು ನನ್ನ ಕಾಪಾಡಿದ ವೀರ. ಅದನ್ನೆಲ್ಲ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಾಣ. ನೀವ್ ಹೇಳಿದ ತೋರಿಸುವೇನ್ರಿ, ಹಿಂಗ ಮಾಡಿವೇನ್ರಿ? ಯಾಕಂದ್ರೆ ನಿಮ್ಮ ಅಂಜಿಕೆ ಇಲ್ಲ. ಏನು ತಾಲಿಕಾ, ನಾನ್ಯಾರು? ಕಶ್ಯಪ ಬ್ರಹ್ಮನ ಮೊಮ್ಮಗ, ಇತಿ ಕಲ್ಪ ಸಂಜಾತ. ವಿಧಾತನಿಂದ ವಿಧಿಪರವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಕ್ಕೆ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಹಾಕಿ ಆದಿತ್ಯನ ಅಟ್ಟಹಾಸವ ಮತ್ತೆ ಹಾಕಿದ ಮಹಾಪರಾಕ್ರಮಿ. ಅತಳ ವಿತಳ ಪಾತಾಳ ತಲಾತಳಗಳೆಲ್ಲರೂ ನನ್ನ ಆಜ್ಞೆಯನ್ನು ಪಾಲಿಸುತ್ತಿರುವಾಗ ಜಗಚ್ಚಿತ್ರನ ತಂಗಿ ನನ್ನ ಮಾತು ಕೇಳಲು ಹೋದರು. ನಾನು ಇದನ್ನು ಸಹಿಸಲಾರೆ. ಯಪ್ಪ, ಈ ಮಾತು ನನಗೆ ತಿಳಿಲಿಲ್ಲ. ಇಲ್ಲಿ ಕೂತಾರ ನಿಮ್ಗೆ ಏನಾದ್ರು ತಿಳಿತಂದ್ರೆ ಇಲ್ಲ, ಯಾರಿಗೂ ತಿಳಿಲಿಲ್ಲ. ಅಲ್ಲ ಅಪ್ಪ, ನಾನು ಮಾತು ಹೇಳಬೇಕಂದ್ರೆ ಏನೇನು ಹೇಳಿಲ್ಲ, ಈಗ ನನಗೇನೂ ತಿಳಿಲಿಲ್ಲ. ನಾನು ಬೆಂಕಿ ಹಾಕುವಾಗ ನಮಸ್ಕಾರಕ್ಕೆ ಹತ್ತುತ್ತಿಲ್ಲ ಲೋಕಾಧೀಶ್ವರನಂತೆ
ಕ್ಷಣ ನಿನ್ನ ತಮ್ಮನನ್ನು ನನಗೆ ತಂದು ಒಪ್ಪಿಸಿದ್ರ ಸರಿ, ಇಲ್ಲ ಅಂದ್ರೆ ನನ್ನವರು ನಿನ್ನ ತಮ್ಮನ ರುಂಡವನ್ನು ತಂದು ನನ್ನ ಪಾದಗಳಿಗೆ ಇರುತ್ತಾರೆ. ಎಚ್ಚರಿಕೆ. ಗೌಡ್ರೆ, ಯಾವ ಅಕ್ಷರದಲ್ಲಿ ಯಾವ ಮಾತನ್ನು ಮಾತನಾಡುತ್ತೀರಾ? ಈಗಲೇ ಬನ್ನಿಯ ಬಂಗ್ಲೆ ಭೀಮನ ವಿಷಯಕ್ಕೆ. ಹೋ, ಸರಿ ಸರಿ. ಏನೋ ಜಯವೀರ, ಆ ಬಂಗ್ಲೆ ಭೀಮನ ವ್ಯವಹಾರದ ಅವಧಿ ಮುಗಿದು ಹೋತು. ಯಾವಾಗ ಸುತ್ತು ಮಾಡ್ತೀನಂತ ಹೇಳಿದ್ದಿ, ಇಲ್ಲ ಅಂದ್ರ ನಿನ್ನ ಕೈಯ ಬರು ತುರುಕುವಂತಾನು ಹೇಳಿದ್ದಿ. ಕಟ್ಟು ಮಾತ ಎಲ್ಲಿ ತಪ್ಪಿಲ್ಲ ಗೌಡ್ರೆ, ಈಗ ನಾವು ಸತ್ಯವಿದೆ. ನೀ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಈ ಕ್ಷಣದಲ್ಲಿ ಈ ಹೊಲ ಮನೆ ನಮಗೆ ಸೇರಿದಂತ ಕೈ ಹಾಕೋದಕ್ಕೆ ನಾನೇ ಹಾಕಲ್ರಿ ಜಿತೇಂದ್ರ, ನಿಮ್ಮ ಹಣ ಮುಗಿಸ್ರಿ. ನಾನು ನಮ್ಮ ಅಪ್ಪನ ಮಗ ಆಗಿ ಬದುಕಬೇಕು, ಆದ್ರೆ ನಿಮ್ಮ ಮಗ ಆಗಿ ಬದುಕೋದಿಲ್ಲ. ಇನ್ನೆರಡು ದಿವಸ ಟೈಮ್ ಕೊಡ್ರಿ, ನಾನು ಆ ಹಣ ತಂದ ಮುಟ್ಟಿಸ್ತೀನಿ. ಸಾಧ್ಯವಿಲ್ಲ. ಅವಧಿ ಮುಗಿದಿದೆ ಎಂದ ಮೇಲೆ ಈಗಲೇ ಇವತ್ತೇ ಆ ಯಾವ ಸೊದ್ದಾಗಬೇಕು. ಇಲ್ಲ ಅಂದ್ರೆ ನಮಗೆ ಇವತ್ತು ಸೊದ್ದು ಆಗಬೇಕಂದ್ರೆ ಆಗಬೇಕು. ನೀ ಬರೆದ ವಾಯಿದೆ ಮುಗಿದಿದ್ದರೆ ಆ ಕ್ಷಣದಲ್ಲೇ ನಿನ್ನ ಹೆಣ ಬೀಳುತ್ತೆ. ಸೈ ಹಾಕೋ ಇದಕ್ಕೆ. ಜಿತೇಂದ್ರ, ಒಟ್ಟ ಮಾತಿಗೆ ತಪ್ಪಿ ನಡೆಯುವ ವಂಶ ಅಲ್ಲ ಇದು. ಇದು ವೀರದ ವಂಶ. ನೆಲಕ್ಕೆ ಬಿದ್ದವರನ್ನು ಮೇಲೆ ಕೆತ್ತುವ ವಂಶ. ಕಷ್ಟದಲ್ಲಿ ಕಣ್ಣೀರು ಹಾಕಿದವರ ಕಣ್ಣೀರು ಒರೆಸುವ ವಂಶ. ಮೊದಲು ಕೊಡಲಿ ಅನಾವಕರರ ಪತ್ರವನ್ನು. ಒಟ್ಟ ಹಾಕಂದ್ರೆ ಹಾಕಿ ಬಿಡ್ತಾರೆ. ಮತ್ತೆ ಸ್ವಲ್ಪ ಸುಮ್ಮನೆ ಗೊತ್ತಾಲಿಕ ತಗೋಯ್ದಲ್ಲ. ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ನಿನ್ನೆಯ ದಿನ ನಿನ್ನ ತಮ್ಮ ನನ್ನ ತಂಗಿಯ ಜೊತೆ ಏಕವಚನದಲ್ಲಿ ಮಾತನಾಡುವುದಲ್ಲದೆ ಅವರ ಮೇಲೆ ರೇಪ್ ಮಾಡುವ ಪ್ರಯತ್ನ ಮಾಡಿದಂತೆ ಅವನಿಗೆ ನೀನೇ ಚೆನ್ನಾಗಿ ಒತ್ತು ಬುದ್ಧಿ ಹೇಳ್ತೀಯ, ಇಲ್ಲ ನಾನೇ ಒತ್ತು ಬುದ್ಧಿ ಹೇಳಬೇಕು? ಇದನ್ನು ನಿನಗೆ ಮೊದಲೇ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇವೆ. ನೀನು ಈ ರೀತಿ ಮೌನವಾಗಿ ನಿಂತರೆ ನಿನ್ನ ಬಾಳ ಕಳೆದು ನಿಲ್ಲಬೇಕಾಗುತ್ತದೆ. ನಾನು ಎಚ್ಚರ. ಆಯ್ತು ಗೌಡ್ರೆ, ಅವನಿಗೆ ಬುದ್ಧಿ ಹೇಳ್ತೀನಿ. ಜಿತೇಂದ್ರ, ಇನ್ನು ನಮ್ಮ ಮುಂದಿನ ಕೆಲಸ ಬಂಗ್ಲೆ ಭೀಮನ ಕತೆ ಮುಗಿಸಿ ಚಿಂತೆ ಇಲ್ಲದ ಚಿರತೆಯಂತೆ ನಾವಾಗಿದ್ದೇವೆ. ತದನಂತರ ಬಂಗ್ಲೆ ಭೀಮನ ನೆಪದಲ್ಲಿ ಆಸ್ತಿ ವಶ ಮಾಡಿಕೊಳ್ಳೋಣ. ಇದೆಲ್ಲ ಕೂತಾ ಇದೆಯಾ? ಅದೇ ರೀತಿ ಆ ವಿದ್ಯಾರ್ಥಿ